ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅದೇನು ಅಂತಂದ್ರೆ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹ ಅಂತೇಳಿ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ. ಸೊ ಈ ತಂಡದಲ್ಲಿ ಇರುವಂತದ್ದು ಎಲ್ಲರೂ ಕೂಡ ಆಸ್ಪಿರೆಂಟ್ಸ್ಗಳೇ. ಅಂಡ್ ಮುಂಬರುವ ದಿನಗಳಲ್ಲಿ KPSC ಪರೀಕ್ಷಾ ಕ್ರಮಗಳಾಗಿರ್ಬೋದು ಅಂಡ್ ಪರೀಕ್ಷೆಗಳಲ್ಲಿ ಮಾಡುವಂತ ಇವರು ಡಿಲೇ ರಿಸಲ್ಟ್ ಬಿಡುವಾಗ ಮಾಡುವಂತ ನಿಧಾನಗತಿಯ ಧೋರಣೆ, ಬೇರೆ ಬೇರೆ ಯಾವುದೇ ಒಂದು ಪರೀಕ್ಷಾ ಕ್ರಮ ಆಗಿರ್ಬೋದು, ರಾಜ್ಯಾದ್ಯಂತ ಇರುವಂತ ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳ ಸಮಸ್ಯೆ ಬಗ್ಗೆ ಧ್ವನಿ ಎತ್ತೋದಕ್ಕೆ ಸೊ ನಾವು ಒಂದು ಒಳ್ಳೆಯ ತಂಡವನ್ನು ಕಟ್ಕೊಂಡಿದ್ದೀವಿ. ಖಂಡಿತ ಈಗಾಗಲೇ ತುಂಬ ಜನ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿದ್ದೀರಾ. ಒಂದು ಹತ್ತಿರ 4500 ಜನ ಇದ್ದೀರಾ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಕಾರಣ ನಿಮಗೆ ಇನ್ನು ಮುಂದೆ ಕಂಪ್ಲೀಟ್ ಆಗಿ ಈ ಒಂದು ಪರೀಕ್ಷಾ ಕ್ರಮಗಳ ಒಂದು ಅಪ್ಡೇಟ್ಸ್ಗಳು ಏನೇನೆಲ್ಲ ಮಾಡ್ತೀವಿ, ನಾವು ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಹೋರಾಟ ಇರಲಿದೆ, ನಮ್ಮ ಮುಂದಿನ ಕೆಲವೊಂದಿಷ್ಟು ಬೇಡಿಕೆಗಳೇನಾಡಿ ಈಗಾಗಲೇ ನೇಮಕಾತಿ ಕುರಿತು ಕೂಡ ಹೋರಾಟಕ್ಕಾಗಿ 2 ಬಾರಿ ಅರ್ಜಿಯನ್ನು ಕೂಡ ಹಾಕಿದ್ವಿ ಪರ್ಮಿಷನ್ಗೆ. ಬಟ್ 2 ಬಾರಿ ಕೂಡ ಅವಕಾಶ ಕೊಟ್ಟಿಲ್ಲ. ಈಗ ನಾವು ಮತ್ತೊಮ್ಮೆ ಕೊಟ್ಟಿದ್ದೀವಿ, ಅಂದರೆ ಹೋರಾಟಕ್ಕೆ ಅವಕಾಶ ಕೇಳಿದ್ದೀವಿ. ಸೊ ಆ ಹೋರಾಟದ ಜೊತೆಗೆ ಇನ್ನೊಂದು, ಇನ್ ಕೇಸ್ ನಮಗೆ ಬೆಂಗಳೂರಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರಿ ಬೆಂಗಳೂರಲ್ಲಿ ಬೇಡ, ರೈತ ಸಂಘಟನೆಗಳೊಂದಿಗೆ ಸೇರಿ ಒಟ್ಟಿಗೆ ಒಂದು ದೊಡ್ಡ ಹೋರಾಟ ಮಾಡೋಣ ಅಂತ, ನಾವು ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿರ್ತೀವಿ. ಯಾರ ಜೊತೆ ಯಾವ ಮನಸ್ತಾಪ ಕೊಡಲ್ಲ, ಒಟ್ಟಿಗೆ ಹೋರಾಟ ಮಾಡೋಣ. ಯಾಕಂದರೆ ನಮಗೆ ನೇಮಕಾತಿ ಆಗಬೇಕಾಗಿರೋದು ಇಂಪಾರ್ಟೆಂಟ್, ನಮ್ಮ ವಿಚಾರ ಬೇರೆ. ಫಸ್ಟ್ ಈಗ ನೋಟಿಫಿಕೇಶನ್ ಆಗಬೇಕು. ಸೊ ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು, ಅದನ್ನು ಮಾಡೋಣ ಖಂಡಿತವಾಗಿ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನಮ್ಮ ತಂಡದಿಂದ ಒಳ್ಳೊಳ್ಳೆ ಕೆಲಸ ಆಗಬೇಕಿದೆ. ಎಸ್ಪೆಷಲಿ PDO ಪರೀಕ್ಷೆ ಕ್ರಮ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಕೆಲವೊಂದಿಷ್ಟು OMR ತಿದ್ದಿರೋ ಬಗ್ಗೆ, ಅಕ್ರಮದ ಬಗ್ಗೆ ಒಂದಿಷ್ಟು ಸಾಕ್ಷಿ ಸಮೇತ ಪತ್ರಗಳನ್ನು ಕೂಡ ಬರೆದಿದ್ವಿ. ಸೊ ಅದರ ಬಗ್ಗೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ನೀವು ನೋಡಿದರೆ, ಅದರ ಎಕ್ಸ್ಕ್ಲೂಸಿವ್ ಆಗಿ ಏನೇನಾಯಿತು, ನಾವು ಹೆಂಗೆಲ್ಲ ಅದ್ರದ್ದು ವಿರುದ್ಧ ದೂರು ಸಲ್ಲಿಸಿದ್ವಿ ಏನು ಅನ್ನೋಂಥದ್ದನ್ನು ನಾಳೆ ನಿಮಗೆ ವಿಡಿಯೋ ಮೂಲಕ ಮತ್ತು ಟೆಲಿಗ್ರಾಮಲ್ಲಿ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತೀವಿ. ಆ್ಯಂಡ್ KS ವಿರುದ್ಧ ಕೂಡ ನೋಡಿ, ನಾವು ಯಾವತ್ತೂ ಕೂಡ ಹೇಳ್ತೀವಿ ಪ್ರಾಮಾಣಿಕರ ಪರ, ಅಪ್ರಾಮಾಣಿಕರ ವಿರೋಧಿಗಳಷ್ಟೇ. ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ರೆ ಖಂಡಿತವಾಗಿ ನಾವು ಅವರಿಗೆ ಯಾವುದೇ ತೊಂದರೆ ಇಲ್ಲ. ಬಟ್ ಅಪ್ರಾಮಾಣಿಕವಾಗಿ ಯಾವುದೇ ನೇಮಕಾತಿಯಲ್ಲಿ ಏನೇ ಅಕ್ರಮ ಎಸಗಿದ್ರು ನಾವು ಅವರನ್ನು ಬಿಡೋ ಮಾತೇ ಇಲ್ಲ. ಸೊ ಅವರ ವಿರುದ್ಧ ಖಂಡಿತವಾಗಿ ಹೋರಾಟ ಮಾಡ್ತೀವಿ. ತುಂಬ ಜನ ನನಗೆ KS ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರಿ, ಪ್ರಾಮಾಣಿಕವಾಗಿ ಬರೆದಿದ್ರೆ ನಮ್ಗೆ ಯಾವ ಸಮಸ್ಯೆ ಇಲ್ಲ, ಅಕ್ರಮವಾಗಿ ಹಣ ಕೊಟ್ಟು ಅದು ಇನ್ನೇನೋ ಮಾಡಿ ಇನ್ನೊಂದು ದಾರಿಯಿಂದ ಆಯ್ಕೆ ಹಾಕಿದ್ರೆ ನಾವು ಬಿಡಲ್ಲ. ಸೊ ಇದು ಕೂಡ ಹೋರಾಟ ನಡೆಯುತ್ತೆ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಂದೊಳ್ಳೆ ಸುಧಾರಣೆ ಕೆಲಸಗಳಾಗಬೇಕಿದೆ. ಅದಕ್ಕೂ ಕೂಡ ಖಂಡಿತವಾಗಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಸೊ ಯಾರು ಇನ್ನು ನಮ್ಮ KSVS ತಂಡದ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಆ್ಯಂಡ್ ನೋಟಿಫಿಕೇಶನ್ ಆದಮೇಲೂ ಕೂಡ ಅಷ್ಟೇ ಒಳ್ಳೊಳ್ಳೆಯ ಮಾಹಿತಿಗಳು, ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ಕೂಡ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ಸಾಧ್ಯವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೆಲ್ಲ ಮಾಡಬಹುದು ಅಂತ. ಧನ್ಯವಾದ.